ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಸತ್ಯನಾರಾಯಣ ನಂಜನಗೂಡು ರಿಪೋರ್ಟರ್. ನಂಜನಗೂಡು ತಾಲೂಕು ಕೇಂದ್ರವಾಗಿದ್ದು ಪಟ್ಟಣದ ಬಸವನಗುಡಿ ನಿವಾಸಿ. ತಂದೆ ತಾಯಿಗಳಿಗೆ ಒಬ್ಬಳೆ ಮಗಳು. ಚಿಕ್ಕಂದಿನಿಂದ ಗಾಡಿ ಓಡಿಸುವ ಆಸೆ. ಹಾಗಾಗಿ ಓದಿದ ನಂತರ ಆಟೋ ಓಡಿಸುವ ಕಾಯಕವನ್ನೇ ಉದ್ಯೋಗವಾಗಿ ಮಾಡಿಕೊಂಡಿದ್ದಾರೆ. ದಿನನಿತ್ಯ ಸಾವಿರಾರು ರೂಪಾಯಿ ಸಂಪಾದನೆ ಮಾಡಿ ಮನೆಯನ್ನು ಮುನ್ನಡೆಸುತ್ತಿದ್ದಾರೆ. ಪ್ರಪ್ರಥಮ ಮಹಿಳಾ ಆಟೋ ಚಾಲಕಿ ಐಶ್ವರ್ಯ ಇಂದಿನ ಕಾಲದಲ್ಲಿ ಉದ್ಯೋಗಕ್ಕಾಗಿ ಅಲೆದಾಡುತ್ತಿರುವ ವಿದ್ಯಾವಂತರ ಹೆಚ್ಚಿರುವಾಗ ಅವರಿಗೆಲ್ಲ ಮಾದರಿಯಾಗಿದ್ದಾರೆ ಐಶ್ವರ್ಯ. ವಿದ್ಯಾಭ್ಯಾಸದಲ್ಲಿ ಬಿಎಸ್ಸಿ ವಿಜ್ಞಾನ ಪದವೀಧರೆಯಾಗಿದ್ದು ಉದ್ಯೋಗಕ್ಕಾಗಿ ಕಾಯದೆ ಆಟೋ ಓಡಿಸುವುದನ್ನೇ ಸುಮಾರು 2 ವರ್ಷಗಳಿಂದ ಕಾಯಕವಾಗಿ ಮಾಡಿಕೊಂಡಿದ್ದಾರೆ. ಎಲ್ಲಿ ನೋಡಿದ್ರೂ ಆಟೋಗಳೇ ಕಾಣುತ್ತೆ. ಇಂಥ ಸಮಯದಲ್ಲಿ ಸಂಚಾರ ದಟ್ಟಣೆ ಇದ್ರೂ ಧೈರ್ಯವಾಗಿ ಆಟೋವನ್ನು ಚಲಾಯಿಸುತ್ತಾರೆ ಈ ಮಹಿಳಾ ಮಣಿ. ಸಮಯದಲ್ಲಿ ಚಾಲಕರೇ ಹೆಚ್ಚಾಗಿ ಹಾಗೂ ಪೋಷಕರೇ ಹೆಚ್ಚು ಕಾಣುವ ಈಗಿನ ಕಾಲದಲ್ಲಿ ಇವರು ಮಹಿಳಾ ಆಟೋ ಚಾಲಕರಾಗಿ ಖುಷಿಯಿಂದ ಕಾಯಕವನ್ನು ಮಾಡ್ತಿದ್ದಾರೆ. ಪಟ್ಟಣದಲ್ಲಿ ಸಂಚಾರಕ್ಕಾಗಿ ಆಟೋ ನಂಬಿರುವವರೇ ಜಾಸ್ತಿ. ಇವರ ಕಾಯಕವನ್ನು, ಚಾಲಕ ವೃತ್ತಿಯನ್ನು ಮೆಚ್ಚಿ ಪಟ್ಟಣದ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಆಟೋ ಚಾಲಕಿಯಾಗಿ ಉತ್ತಮವಾಗಿ ಸಾರ್ವಜನಿಕರಿಗೆ ಸೇವೆಯನ್ನ ನೀಡುತ್ತಿದ್ದು, ಸರ್ಕಾರ ನೀಡಿರುವ ದರವನ್ನು ಬಿಟ್ಟು 1 ರೂಪಾಯಿಯನ್ನು ಹೆಚ್ಚಿಗೆ ಪಡೆಯೋದಿಲ್ಲ. ಎಲ್ಲರನ್ನ ಅತ್ಯುತ್ತಮವಾಗಿ ಪ್ರೀತಿಯಿಂದ ಮಾತನಾಡಿಸಿ ಚಾಲಕ ವೃತ್ತಿಯನ್ನ ನಿಭಾಯಿಸುತ್ತಿದ್ದಾರೆ. ತನ್ನ ಕಾಯಕವನ್ನ ದೇವರೆಂದು ಪ್ರೀತಿಯಿಂದ ನಂಬಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಆಟೋ ಚಲಾಯಿಸುತ್ತಾರೆ. ಐಶ್ವರ್ಯ ಇವರು ಎಲ್ಲ ನಿರುದ್ಯೋಗಿಗಳಿಗೆ ಮಾದರಿಯಾಗಿದ್ದಾರೆ. ಎಲ್ಲ ನಿರುದ್ಯೋಗಿಗಳು ಸರ್ಕಾರಿ ಕೆಲಸವನ್ನ ಕಾಯದೆ ಸ್ವಂತ ಉದ್ಯೋಗವನ್ನ ಅವಲಂಬಿಸಿ ಜೀವನ ನಡೆಸುವುದು ಉತ್ತಮವಾಗಿದೆ ಎಂದು ಎಲ್ಲ ನಿರುದ್ಯೋಗಿಗಳಿಗೆ ತಿಳಿ ಹೇಳ ಬಯಸುತ್ತಾರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. As much as I can hold.